Daddy's home. ಟಾಕ್ಸಿಕ್ ಸದ್ಯ ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲೆಡೆ ಟಾಕ್ಸಿಕ್ನದೇ ಸದ್ದು ಮತ್ತು ಸುದ್ದಿ. ರಾಕಿಂಗ್ ಸ್ಟಾರ್ ಯಶ್ ಆರ್ಭಟಕ್ಕೆ ಸೋಷಿಯಲ್ ಮೀಡಿಯಾ ಶೇಕ್ ಆಗಿದೆ. ರಾಯನ ಪವರ್ಫುಲ್ ಎಂಟ್ರಿಗೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಯೇ ಥಂಡ ಹೊಡೆದಿದೆ. ಸುಮಾರು 2 ನಿಮಿಷ 51 ಸೆಕೆಂಡ್ಗಳು ಈ ಟೀಸರ್ ಅಭಿಮಾನಿಗಳನ್ನು ರೋಮಾಂಚನಗೊಳಿಸಿದ್ದು, ಹಾಲಿವುಡ್ ಮಟ್ಟದ ಮೇಕಿಂಗ್, ಬೋಲ್ಡ್ ದೃಶ್ಯಗಳು ಮತ್ತು ಯಶ್ ಅವರ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇದರೊಂದಿಗೆ ಯಶ್ ಫ್ಯಾನ್ಸ್ಗೆ ಸಿನಿಮಾದಲ್ಲಿ ಡಬಲ್ ಧಮಾಕ ಕಾದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ 2 ಫೋಟೋನ ಇಟ್ಕೊಂಡು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರಾಯ ಒಬ್ರ ಇಲ್ಲ ಇಬ್ರ ಅಂತ. ಇನ್ನು ಟೀಸರ್ನಲ್ಲಿ ಯಾವ ರೀತಿಯಾಗಿ ಯಶ್ ಎಂಟ್ರಿ ಅಂತ ನೋಡೋದಾದ್ರೆ, ಟೀಸರ್ ಸ್ಮಶಾನದಲ್ಲಿ ನಡೆಯುವ ಅಂತ್ಯಕ್ರಿಯೆಯಿಂದ ಆರಂಭ ಆಗುತ್ತೆ. ಒಬ್ಬ ಗ್ಯಾಂಗ್ ಲಾರ್ಡ್ ತನ್ನ ಮಗನ ಅಂತ್ಯಕ್ರಿಯೆ ನಡೆಸ್ತಾ ಇರುವಾಗ ಯಾರೂ ಧೈರ್ಯ ಮಾಡಿ ತೊಂದರೆ ಕೊಡಲ್ಲ ಅಂತ ಭಾವಿಸ್ತಾನೆ. ಆದರೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಕಾರಿನೊಳಗೆ ಯಶ್ ಮತ್ತು ಒಬ್ಬ ಯುವತಿ ಅಂದರೆ ಹಾಲಿವುಡ್ ನಟಿ ನಟಾಲಿ ಬರ್ನ್ ಹಸಿಬಿಸಿ ದೃಶ್ಯದಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಳ್ತಾರೆ. ಬಾಂಬ್ ಸ್ಫೋಟಗಳ ನಡುವೆ ಯಶ್ ರಾಯ ಪಾತ್ರದಲ್ಲಿ ಎಂಟ್ರಿ ಆಗ್ತಾರೆ. ಸಿಗರೇಟ್ ಸೇದುತ್ತಾ ಟಾಮಿ ಗನ್ ಹಿಡಿದುಕೊಂಡು ಎಂಟ್ರಿ ಕೊಡ್ತಾರೆ. ಶರ್ಟ್ಲೆಸ್ ಆಗಿ ಟ್ಯಾಟೂ ಕಾಣುವಂತೆ ಬ್ಲ್ಯಾಕ್ ಕೋಟ್ ಹಾಕಿಕೊಂಡು ಶತ್ರುಗಳನ್ನು ಗುಂಡು ಹಾರಿಸುತ್ತಾ ಮುನ್ನಡೆಯುತ್ತಾರೆ. ಟೀಸರ್ ಅಂತ್ಯದಲ್ಲಿ ಯಶ್ ಡ್ಯಾಡೀಸ್ ಹೋಮ್ ಅಂತ ಘರ್ಜಿಸ್ತಾರೆ. ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ, ಆಲ್ರೆಡಿ ಆಗಿದೆ. ಬೋಲ್ಡ್ ಇಂಟಿಮೇಟ್ ಸೀನ್ಗಳು, ತೀವ್ರ ಆಕ್ಷನ್, ಡಾರ್ಕ್ ಥೀಮ್ ಮತ್ತು ಹಾಲಿವುಡ್ ಶೈಲಿಯ VFX ನೋಡುಗರಿಗೆ ಕಿಕ್ ಕೊಡ್ತಾ ಇದೆ. ಟಾಕ್ಸಿಕ್ ನಲ್ಲಿ ಯಶ್ ಅವ್ರದ್ದು ಡಬಲ್ ರೋಲಾ ಅನ್ನೋ ಒಂದಷ್ಟು ಪ್ರಶ್ನೆ ಮಾಡಲಾಗ್ತಾ ಇದೆ. ಹೀಗೊಂದು ಚರ್ಚೆ ಇದೀಗ ಸಿಕ್ಕಾಪಟ್ಟೆ ಶುರುವಾಗ್ಬಿಟ್ಟಿದೆ. 2 ಫೋಟೋಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆನ ಮಾಡಲಾಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಯಶ್ ಬೆನ್ನು ತೋರಿಸಿರೋ ಫೋಟೋ ಕೂಡ ರಿಲೀಸ್ ಆಗಿತ್ತು. ಅದರಲ್ಲಿ ಯಶ್ ಬೆನ್ ಮೇಲೆ ಟ್ಯಾಟೂ ಒಂದು ಗಮನ ಸೆಳೆದಿತ್ತು. ಆದರೆ ಇದೀಗ ರಿಲೀಸ್ ಆಗಿರೋ ಟೀಸರ್ನಲ್ಲಿ ಯಶ್ ಬೆನ್ ಮೇಲೆ ಯಾವುದೇ ಟ್ಯಾಟೂ ಕಂಡಿಲ್ಲ. ಹೀಗಾಗಿ ಯಶ್ ದ್ವಿಪಾತ್ರದಲ್ಲಿ ಅಭಿನಯ ಮಾಡ್ತಿದ್ದಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತು ಹೇರ್ ಸ್ಟೈಲ್ನಲ್ಲೂ ಕೂಡ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಡಬಲ್ ರೋಲ್ ಇರ್ಬೋದಾ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. 2 ಫೋಟೋಗಳನ್ನ ಕೂಡ ಕಂಪೇರ್ ಮಾಡಲಾಗ್ತಾ ಇದೆ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಗೋವಾದಲ್ಲಿ ನಡೆಯುವ ಡ್ರಗ್ ಮಾಫಿಯಾ ಹಿನ್ನೆಲೆಯ ಗ್ಯಾಂಗ್ಸ್ಟರ್ ಆಕ್ಷನ್ ಡ್ರಾಮಾ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮಹಿಳಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳಿದ್ದಾರೆ.